ವಿದ್ಯಾರ್ಥಿಗಳೇ, ಜೂನ್ 2021ರಲ್ಲಿ ನಡೀತಕ್ಕಂಥ SSLC ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 35ನೇ ಲೆಕ್ಕವನ್ನು ನೋಡೋಣ. 35ನೇ ಲೆಕ್ಕದಲ್ಲಿ ಇದು 4 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಸಮಾಂತರ ಶ್ರೇಣಿಯ ಮೇಲೆ ಕೊಟ್ಟಿದ್ದೇನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಅದರ ಮೊದಲ 3 ಪದಗಳ ಮೊತ್ತವು 12 ಮತ್ತು ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತವು 318 ಆದಾಗ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದವನ್ನು ತಗೊಳ್ಳೋಣ. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ನಾವು ಮೊದಲನೇ ಪದ ಅಂದರೆ ಎ ಪದ, ಕೊನೆಯ ಪದ ಅಂತಂದು ಹೇಳಿದರೆ A37. ಈ ಪದವನ್ನು ನಾವು ಕಂಡುಹಿಡ್ಕೋಬೇಕು. ಈಗ ಕಂಡುಹಿಡಿಬೇಕು ಅಂದರೆ ಮೊದಲನೇ ಪದ ಅಂತಂದು ಹೇಳಿದರೆ ಎ ಬೆಲೆ ಗೊತ್ತಾಗಬೇಕು, ಹಾಗೆಯೇ ಡಿ ಬೆಲೆನೂ ಕೂಡ ಗೊತ್ತಾಗಬೇಕು. ಈಗ ಫಸ್ಟ್ ಬಂತು ಮೊದಲ 3 ಪದಗಳ ಮೊತ್ತ. ಮೊದಲ 3 ಪದಗಳ ಮೊತ್ತ ಅಂದರೆ A1 A2 A3 ಈಸ್ ಈಕ್ವಲ್ ಟು ಎಷ್ಟಿದೆ? ನಮ್ಮದು 12 ಇದೆ. A1 ಅಂದರೆ ಮಾಮೂಲಿಯಾಗಿ ಎ ಅಂತ ಬರ್ಕೊಳ್ತೀವಿ. A2 ಅಂತಂದು ಹೇಳಿದರೆ A+D, A3 ಅಂತಂದು ಹೇಳಿದರೆ A+2D ಈಸ್ ಈಕ್ವಲ್ ಟು 12. ಅಲ್ಲಿಗೆ 1 2 3 A ಆಯಿತು. ಹಾಗೆಯೇ D+2D ಅಂತಂದು ಹೇಳಿದರೆ 3D ಆಯಿತು ಈಸ್ ಈಕ್ವಲ್ ಟು 12. ಇದು ಒಂದನೇ ಈಕ್ವೇಷನ್ ತಗೊಳ್ಳೋಣ. ನೆಕ್ಸ್ಟು ಮತ್ತು ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ. ಕೊನೆಯ 3 ಪದ ಅಂದರೆ ಯಾವುದು? ಕೊನೆಯ ಪದ ಅಂತಂದು ಹೇಳಿದರೆ ನಮ್ಮದು A37. ಅದರ ಹಿಂದೋದು ಅಂತಂದು ಹೇಳಿದರೆ A36. ಅದರ ಹಿಂದೋದು ಅಂತಂದು ಹೇಳಿದರೆ A35. ಆದಮೇಲೆ ನಾವೇನು ತೊಗೋಬೋದು? ಹಂಗಾದರೆ ಕೊನೆಯ 3 ಪದಗಳು ಅಂತಂದು ಹೇಳಿದರೆ ಎ ಪದಗಳು ಬರ್ತಕ್ಕಂಥದ್ದು ಯಾವುದು? A35 ಪ್ಲಸ್ A36 ಪ್ಲಸ್ A37 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 318 ಕೊಟ್ಟಿದ್ದಾನೆ. ಆದರೆ A35 ಅಂದರೆ ಎಷ್ಟಾಗುತ್ತೆ? ಇದೇ ರೀತಿಯಾಗಿ A+34D. ಯಾಕೆ ಅಂತಂದು ಹೇಳಿದರೆ A34 ಅಂತಂದು ಹೇಳಿದರೆ ನಮಗೆ ಬರ್ತಕ್ಕಂಥದ್ದು n-1 ಇಂಟು D ಅಂದರೆ 1 ಕಮ್ಮಿ ಆಗುತ್ತೆ. ಅಲ್ಲಿ 34D ಆಯಿತು. ಹಾಗೆಯೇ 36 ಅಂದರೆ A+35D ಪ್ಲಸ್ A37 ಅಂದರೆ A+36D ಈಸ್ ಈಕ್ವಲ್ ಟು 318. ಅಲ್ಲಿಗೆ 1 2 3 A ಆಯಿತು. ಪ್ಲಸ್ 6 5 11 4 15 5 1 ದಶಕ 3 6 3 9 1 ದಶಕ 105D ಈಸ್ ಈಕ್ವಲ್ ಟು 318. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ 2 ಮತ್ತು 1 ಹೋಲಿಕೆ ಮಾಡಿಕೊಂಡು ಇಲ್ಲಿ 3A ಇದೆ, ಇಲ್ಲಿ 3A ಇದೆ. ಇದನ್ನು ವರ್ಜಿಸುವ ವಿಧಾನದಿಂದ ತೆಗೆದುಬಿಟ್ಟು ಡಿ ಬೆಲೆಯನ್ನು ನಾವು ತಗೋಬೋದು. ಅದರಿಂದ 2ರಲ್ಲಿ 1 ಕಳೆದಾಗ ಏನು ಬರುತ್ತೆ? ನಮಗೆ 1 ಕಳೆದ್ರೆ ಅಲ್ಲಿ ಬರ್ತಕ್ಕಂಥದ್ದು 3A ಪ್ಲಸ್ 105D ಈಸ್ ಈಕ್ವಲ್ ಟು 318. 3A ಪ್ಲಸ್ 3D ಈಸ್ ಈಕ್ವಲ್ ಟು 12. ಅಲ್ಲಿಗೆ ಚಿಹ್ನೆ ಮೈನಸ್ 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 ಕ್ಯಾನ್ಸಲ್. ಅಲ್ಲಿ 105ರ 3 ಕಳೆದು ಬಿಟ್ಟರೆ 102D ಆಯಿತು. 8ರಾಗ 2 ಕಳೆದ್ರೆ 6, 1ರಾಗ 1 ಹೋದರೆ 0, 3ರಾಗ 1 ಕಳೆದ್ರೆ 2 ಅಂದರೆ ಎಷ್ಟು ಬಂತು ನಮಗೆ? 3 ಅಂತಂದು ಹೇಳಿದರೆ ಅಲ್ಲಿ ನಮಗೆ ಬೆಲೆ ಬರ್ತಕ್ಕಂಥದ್ದು 12 ಮೈನಸ್ 8ರಾಗ 2 ಕಳೆದ್ರೆ 6, 1ರಾಗ 1 ಕಳೆದ್ರೆ 0, 3. ಅಲ್ಲಿಗೆ 102D ಈಸ್ ಈಕ್ವಲ್ ಟು 306 ಆಯಿತು. ಡಿ ಈಸ್ ಈಕ್ವಲ್ ಟು 306/102. ಅಲ್ಲಿಗೆ 3ರಿಂದ ನಾವು ಗುಣಿಸ್ಬೋದು. 2 3 6 0, ಹಾಗೆಯೇ 3 1 3. ಅದರಲ್ಲಿಗೆ ಏನಾಗುತ್ತೆ? ನಮಗೆ 102 ಇಂಟು 3ರಿಂದ ಪೂರ್ತಿಯಾಗಿ ನಮಗೆ
ಭಾಗ ಆಗುತ್ತೆ. 102 ಇಂಟು 3, 3 2 6, 3 0 0, 3 1 3, ಅಲ್ಲಿಗೆ 102 1, 102 3. ಅಂದರೆ ಡಿ ಬೆಲೆ ಎಷ್ಟು ಬಂತು ನಮಗೆ? 3 ಆಯಿತು. ಈ ಡಿ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕೋಣ. ಡಿ ಈಸ್ ಈಕ್ವಲ್ ಟು 3 ಒಂದರಲ್ಲಿ ಆದೇಶಿಸಿದಾಗ ಅಲ್ಲಿಗೆ ಏನು ಬರುತ್ತೆ? 3a ಪ್ಲಸ್ 3d ಈಸ್ ಈಕ್ವಲ್ ಟು 12. 3a ಪ್ಲಸ್ 3 ಇಂಟು 3 ಈಸ್ ಈಕ್ವಲ್ ಟು 12. 3a ಈಸ್ ಈಕ್ವಲ್ ಟು 12. 3 3 9, ಈ ಕಡೆ ಬಂದರೆ -9 ಆಯಿತು. 3a 12 9 ಕಳೆದ್ರೆ 3. ಉಳಿತಕ್ಕಂಥದ್ದು a ಈಸ್ ಈಕ್ವಲ್ ಟು 3/3, 3 1 ಅಂದರೆ ಎ ಬೆಲೆ ಎಷ್ಟಿತ್ತು ನಮಗೆ? 1 ಆಯಿತು. ಇದು ಮೊದಲನೇ ಪದ. ಹಾಗೆಯೇ ಕೊನೆಯ ಪದ ಕೇಳಿದ್ದಾನೆ. ಕೊನೆಯ ಪದ ಅಂದ ತಕ್ಷಣ ನಮಗೆ ಯಾವುದು? 37ನೇ ಪದ ಬೇಕು ನಮಗೆ. ಕೊನೆಯ ಪದ ಯಾವುದು? 37. ಅಂದರೆ ಅಲ್ಲಿಗೆ an ಈಸ್ ಈಕ್ವಲ್ ಟು 37 ತಗೋಬೇಕು. ಅಂದರೆ a 37 ಬೆಲೆ ಬೇಕು ನಮಗೆ. ಅಂದರೆ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. a 37 ಈಸ್ ಈಕ್ವಲ್ ಟು a 1, n ಬೆಲೆ 37 ಮೈನಸ್ 1, ಡಿ ಬೆಲೆ ನಮಗೆ 3 ಬಂದಿದೆ, ಈಸ್ ಈಕ್ವಲ್ ಟು 1 ಪ್ಲಸ್ 36 ಇಂಟು 3 ಈಸ್ ಈಕ್ವಲ್ ಟು 1 ಪ್ಲಸ್ 6 3 18, 1 10, 3 3 9, 1 10. ಅಲ್ಲಿಗೆ a 37 ಈಸ್ ಈಕ್ವಲ್ ಟು 109. ಇದು ನಮ್ಮದು ಕೊನೆಯ ಪದದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಇದೇ ಲೆಕ್ಕದಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ. ಏನು? ಚಾಯ್ಸನ್ನು ಒಂದು ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 140, ಅದೇ ಶ್ರೇಣಿಯ ನಂತರದ 7 ಪದಗಳ ಮೊತ್ತ 385 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ನೋಡೋಣ. ಅಥವಾ ಫಸ್ಟು S7 ಮೊದಲ 7 ಪದಗಳ ಮೊತ್ತ ಎಷ್ಟಿರ್ತಕ್ಕಂಥದ್ದು? 140. S7 ಪ್ಲಸ್ ಅದಾದಮೇಲೆ ಮತ್ತೆ S7 ಅಂದರೆ ಅಲ್ಲಿಗೆ ಬರ್ತಕ್ಕಂಥ ಪದ ಎಷ್ಟಾಗುತ್ತೆ ನಮಗೆ? S14 ಆಗುತ್ತೆ. ಯಾಕೆಂದರೆ S7 ಪ್ಲಸ್ S7 14, 7 ಪ್ಲಸ್ 7 14 ಆಯಿತು. ಹಾಗಾದರೆ ಫಸ್ಟ್ನೇ 7 ಪದಗಳ ಮೊತ್ತ 140. ಅದಾದಮೇಲೆ ಮತ್ತೆ 7 ಪದಗಳ ಮೊತ್ತ ಬರ್ತಕ್ಕಂಥದ್ದು ಎಷ್ಟಿದೆ ನಮ್ಮದು? 385. ಅಂದರೆ ಟೋಟಲ್ ಆಗಿ 5, 8 4 12, 3 1 4 1 5. ಅಂದರೆ ಟೋಟಲ್ ಆಗಿ ನಮಗೆ S14 ಎಷ್ಟು ಬಂತು? 525 ಆಗಿರ್ತಕ್ಕಂಥದ್ದು. ಅಲ್ಲಿಗೆ S7 ಈಸ್ ಈಕ್ವಲ್ ಟು 140 ಅಂದರೆ ನಮಗೆ SN ಪದ ಸೂತ್ರವನ್ನು ತಗೊಳ್ಳೋಣ. SN ಈಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಯಾಕೆಂದರೆ ನಮಗೆ ಮುಂದಿನ ಪದಗಳು ಬೇಕು ಅನ್ನೋದಾದರೆ ಎ ಪದ ಬೇಕು, ಡಿ ಪದ ಬೇಕು. ಎ ಮೊದಲನೇ ಪದ, ಡಿ ಸಾಮಾನ್ಯ ವ್ಯತ್ಯಾಸ. ಈಗ S7 ಈಸ್ ಈಕ್ವಲ್ ಟು 7/2 2a ಪ್ಲಸ್ 7 ಮೈನಸ್ 1 ಇಂಟು ಡಿ. ಅಲ್ಲಿಗೆ S7 ಎಷ್ಟು? 140 ಈಸ್ ಈಕ್ವಲ್ ಟು 7/2 2a ಪ್ಲಸ್ 7ರ 1 ಕಳೆದ್ರೆ 6d ಆಯಿತು. ಅಲ್ಲಿಗೆ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 140 ಇಂಟು 2 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ ಟು 2a ಪ್ಲಸ್ 6d. ಅಲ್ಲಿಗೆ 7 1 7 2 ಅಂದರೆ 20 ಆಯಿತು. ಅಲ್ಲಿಗೆ 22 40 ಅಂದರೆ 2a ಪ್ಲಸ್ 6d
ಈಸ್ ಈಕ್ವಲ್ ಟು 40. ಇದು ಒಂದನೇ ಈಕ್ವೇಷನ್ ಅಂತ ತಗೊಳ್ಳೋಣ. ನೆಕ್ಸ್ಟು S14 ಇದೆಯಲ್ಲ, ಇದನ್ನು ಕೂಡ ಇದೇ ಥರ ಸಮೀಕರಣಕ್ಕೆ ತಗೊಳ್ಳೋಣ. S14 ಈಸ್ ಈಕ್ವಲ್ ಟು 14/2 ಇಂಟು 2a ಪ್ಲಸ್ 14 ಮೈನಸ್ 1 ಇಂಟು d. S14 ನಮ್ಮದೇ 525 ಈಸ್ ಈಕ್ವಲ್ ಟು 2 ಇಂಟು 2a ಪ್ಲಸ್ 14 ಕಳೆದ್ರೆ ಅದು 3d ಆಯಿತು. ಅಲ್ಲಿಗೆ 7 ಕೆಳಗೆ ತಂದುಬಿಡೋಣ. 525 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ ಟು 2a, ಅದು 3d. ಅಲ್ಲಿಗೆ ಹೋಗ್ತಕ್ಕಂಥದ್ದು 7 7 49 ಆಯಿತು. ಅಲ್ಲಿಗೆ 12ಗೆ 9 ಕಳೆದರೆ 3 ಉಳಿತು, 35 ಆಯಿತು. 7 35 ಉಳಿತಕ್ಕಂಥದ್ದು 2a ಪ್ಲಸ್ 13d ಈಸ್ ಈಕ್ವಲ್ ಟು 75. ಇದನ್ನು ಎರಡನೇ ಈಕ್ವೇಷನ್ ತಗೊಳ್ಳೋಣ. ಈಗ 1 ಮತ್ತು 2ರಿಂದ 2ರಲ್ಲಿ 1 ಕಳೆದಾಗ ಏನು ಬರುತ್ತೆ? ಅಲ್ಲಿಗೆ 2a ಪ್ಲಸ್ 13d ಈಸ್ ಈಕ್ವಲ್ ಟು 75. ಹಾಗೆಯೇ 2a ಪ್ಲಸ್ 6d ಈಸ್ ಈಕ್ವಲ್ ಟು 40. ಅಲ್ಲಿಗೆ ಚಿಹ್ನೆ ಏನು ಬರುತ್ತೆ ನಮಗೆ? ಮೈನಸ್ ಮೈನಸ್ ಮೈನಸ್. 2a ಕ್ಯಾನ್ಸಲ್, ಅದು 3 6 ಕಳೆದುಬಿಟ್ರೆ 7d ಈಸ್ ಈಕ್ವಲ್ ಟು 5. 7 4 ಕಳೆದ್ರೆ 3. d ಈಸ್ ಈಕ್ವಲ್ ಟು 35/7. 7 7 ಅಲ್ಲಿಗೆ ಸಿಕ್ಕಿರ್ತಕ್ಕಂಥ ಬೆಲೆ d ಈಸ್ ಈಕ್ವಲ್ ಟು 5 ಆಯಿತು. ಈ ಡಿಯನ್ನು ಏನು ಮಾಡೋಣ? ಯಾವುದರಲ್ಲೇನು ಒಂದು ಸಮೀಕರಣಕ್ಕೆ ಹಾಕೋಣ. ಈ d ಈಸ್ ಈಕ್ವಲ್ ಟು 5 1ರಲ್ಲಿ ಆದೇಶಿಸಿದಾಗ 2a ಪ್ಲಸ್ 6 ಇಂಟು 5 ಈಸ್ ಈಕ್ವಲ್ ಟು 40. ಅಲ್ಲಿಗೆ 2a 6 30 ಈಸ್ ಈಕ್ವಲ್ ಟು 40. ಅಲ್ಲಿಗೆ ಎಷ್ಟು ಬರುತ್ತೆ ನಮ್ಮದು? 2a ಈಸ್ ಈಕ್ವಲ್ ಟು 40 ಮೈನಸ್ 30. 2a ಈಸ್ ಈಕ್ವಲ್ ಟು 10. 40 30 ಕಳೆದ್ರೆ 10 ಆಯಿತು. ಅಲ್ಲಿಗೆ a ಈಸ್ ಈಕ್ವಲ್ ಟು 10/2. 2 1 2 a ಈಸ್ ಈಕ್ವಲ್ ಟು ಎಷ್ಟಾಯಿತು? 5 ಆಯಿತು. ನಮಗೆ ಇದು ಡಿ ಬೆಲೆ ಸಿಕ್ತು, ಎ ಬೆಲೆ ಸಿಕ್ತು. ಏನು ಕೇಳಿದಾನೆ ಅವನಲ್ಲಿ ನಮಗೆ ಕಂಡುಹಿಡಿಯೋದಕ್ಕೆ? ಆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಈಗ ಅದರಲ್ಲಿ ಎ ಬೆಲೆ ಮತ್ತು ಎ ಡಿ ಬೆಲೆ ತಗೊಳ್ಳೋದಾದರೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಈ ರೀತಿಯಾಗಿ ಬರುತ್ತೆ. ಎ ಪದ 5 ಪ್ಲಸ್ ಡಿ ಬೆಲೆ 5, ಹಾಗೆಯೇ 5 ಪ್ಲಸ್ 2 ಇಂಟು 5, ಹಾಗೆಯೇ 5 ಪ್ಲಸ್ 3 ಇಂಟು 5. 5 ಪ್ಲಸ್ 5 10 ಆಯಿತು. 5 2 10 ಪ್ಲಸ್ 5 15 ಆಯಿತು. 5 3 15 ಪ್ಲಸ್ 5 ಅಂದರೆ 20 ಆಯಿತು. ಇದು ನಮ್ಮದು ಸಮಾಂತರ ಶ್ರೇಣಿ. ಇದಿಷ್ಟು ಕೂಡ ನಮ್ಮದೇ ಕ್ವಶನ್ ಇರ್ತಕ್ಕಂಥ ಎಷ್ಟನೇದು ಇದ್ರಲ್ಲಿ ಬಂದಿರತಕ್ಕಂಥದ್ದು 35ನೇ ಕ್ವಶನ್ನಲ್ಲಿ ಬಂದಿರತಕ್ಕಂಥ ಉತ್ತರ. ನೆಕ್ಸ್ಟ್ ಲೆಕ್ಕ ನೋಡೋಣ. 36ನೇ ಲೆಕ್ಕ ಇದಿದೆ, ನಮ್ಮದು ರಚನೆ ಇದೆ, ಅದನ್ನು ನಾನು ಆಮೇಲೆ ಮಾಡ್ತೀನಿ. ಫಸ್ಟು ಕೊಟ್ಟಿರ್ತಕ್ಕಂಥ ಈ ಕ್ಯಾಲ್ಕುಲೇಷನ್ನಿಂದ ನೋಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಸಿಲಿಂಡರಿನ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತೊಂದು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನ ಆಕಾರದ ಭಾಗದ ಉದ್ದವು 20 ಸೆಂಟಿಮೀಟರ್ ಇಲ್ಲಿಗಿರ್ತಕ್ಕಂಥದ್ದು. ಅದರ ವ್ಯಾಸ 10 ಸೆಂಟಿಮೀಟರ್ ಇದೆ. ಶಂಕುವಿನ ಭಾಗದ ಓರೆ ಎತ್ತರ 13 ಸೆಂಟಿಮೀಟರ್ ಇದೆ. ಹಾಗಿದ್ದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಗಿರ್ತಕ್ಕಂಥ ವಿಸ್ತೀರ್ಣವನ್ನು ತಗೋಬೇಕು. ಇಲ್ಲಿ ಆಟಿಕೆಯ ಮೇಲ್ಮೈ ಅಂತಂದು ಹೇಳಿದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ತಗೊಳ್ಳೋದಾದರೆ
ಇಸ್ ಈಕ್ವಲ್ ಟು ನೋಡಿ ಇಲ್ಲಿರ್ತಕ್ಕಂಥದ್ದನ್ನು ನಾವು ತಗೊಳ್ಳೋದಾದರೆ ಫಸ್ಟ್ ಅಂತೂ ಈ ಭಾಗ ಏನಿದೆಯೋ ಯಾವುದು ಇಲ್ಲಿದ್ದ ಈ ಭಾಗ ಈ ಟೋಟಲ್ ಆಗಿರ್ತಕ್ಕಂಥ ಇಷ್ಟು ಭಾಗವನ್ನು ನಾವು ತಗೊಂಡ್ರೆ ಇದು ಸಿಲಿಂಡರ್ ಆಗಿದೆ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಹಾಗೆಯೇ ನಮಗೆ ಈ ಭಾಗವನ್ನು ತಗೊಂಡ್ರೆ ಯಾವುದು ಇದು ಈ ಭಾಗದಲ್ಲಿ ಏನಾಗಿದೆ ಇದು ಶಂಕು ಇದೆ. ಹಾಗೆಯೇ ಈ ಭಾಗದಲ್ಲಿ ತಗೊಂಡ್ರೆ ಇದು ಅರ್ಧಗೋಳ ಇದೆ. ಅಂದರೆ ಸಿಲಿಂಡರ್ ಅರ್ಧಗೋಳ ಪ್ಲಸ್ ಶಂಕು ಮೂರನ್ನು ವಿಸ್ತೀರ್ಣ ತಗೊಂಡ್ರೆ ನಮಗೆ ಟೋಟಲ್ ಆಗಿರ್ತಕ್ಕಂಥ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಅಲ್ಲಿಗೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ನೋಡೋಣ. ಫಸ್ಟ್ ಬಂತು ಸಿಲಿಂಡರ್ ಸೂತ್ರವನ್ನು ತಗೊಂಡ್ರೆ ಸಿಲಿಂಡರಿಂದ ನಮ್ಮದಿರ್ತಕ್ಕಂಥದ್ದು 2πr(h), ಅರ್ಧಗೋಳದಿರ್ತಕ್ಕಂಥದ್ದು 2πr². ಹಾಗೆಯೇ ಶಂಕುವಿನ ತಗೊಂಡ್ರೆ πrl. ಇದರಲ್ಲಿ ಆರ್ ಬೆಲೆ ಯಾವುದ್ರದ್ದು ಸಿಲಿಂಡರಿನ ಆರ್ ಬೆಲೆ ಇರ್ತಕ್ಕಂಥದ್ದು ಇಲ್ಲಿ ವ್ಯಾಸ ಕೊಟ್ಟಿದ್ದಾನೆ 10 ಸೆಂಟಿಮೀಟರ್ ಆಗಿರೋದ್ರಿಂದ D/2 10/2 = 5 ಸೆಂಟಿಮೀಟ್ರು. ಒಂದು ಅಂದರೆ ಈ 5 ಸೆಂಟಿಮೀಟ್ರು ಶಂಕುವಿಗೂ ಅರ್ಧಗೋಳಕ್ಕೂ ಸಿಲಿಂಡ್ರಿಗೂ ಮೂರಕ್ಕೂ ಕೂಡ ಅಪ್ಲೈ ಆಗುತ್ತೆ. ಹಾಗೆಯೇ ಎತ್ತರ ತಗೊಂಡ್ರೆ H = 20 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟ್ ಒಂದು ನಾವು ಅರ್ಧಗೋಳವನ್ನು ತಗೊಂಡ್ರೆ ಅರ್ಧಗೋಳದಲ್ಲಿ ಆರ್ ಬೆಲೆ ಅದು ಕೂಡ 5 ಸೆಂಟಿಮೀಟ್ರ್ ಇದೆ. ಹಾಗೆಯೇ ಶಂಕುವಿನ ತಗೊಂಡ್ರೆ ಆರ್ ಬೆಲೆ 5 ಸೆಂಟಿಮೀಟ್ರು. ಹಾಗೆಯೇ ಎಲ್ ಬೆಲೆ ಓರೆ ಎತ್ತರ ಇರ್ತಕ್ಕಂಥದ್ದು 13 ಸೆಂಟಿಮೀಟ್ರ್ ಇದೆ. ಶಂಕು ಅರ್ಧಗೋಳ ಸಿಲಿಂಡರ್ ಈ ಬೆಲೆಯನ್ನು ಹಾಕೋಣ. ಇದರಲ್ಲಿ 2πrh 2πr² πrl ನಾವೇನು ಮಾಡ್ಬೋದು ಅಂತಂದೇಳಿದರೆ ಒಂದನ್ನು ಹೊರಗೆ ಹಾಕ್ಬೋದು. ಯಾವುದನ್ನು ಪೈ ಬೆಲೆಯನ್ನು ಮತ್ತು ಆರ್ ಬೆಲೆಯನ್ನು, ಯಾಕೆಂದರೆ ಎರಡರದ್ದು ಒಂದೇ ಬೆಲೆ ಇದೆ. ಉಳಿದಿರ್ತಕ್ಕಂಥದ್ದು 2h ಪ್ಲಸ್ ಆರ್ ಹೊರಗೆ ಹೋಗಿರೋದ್ರಿಂದ ಆರ್ ಉಳಿದಿದೆ. ಇಲ್ಲಿ πr ಹೊರಗೆ ಹೋಗಿರೋದ್ರಿಂದ ಉಳಿದಿರೋದು ಎಲ್ ಉಳಿದಿದೆ. = ಪೈ ಬೆಲೆ 22/7 ಇಂಟು ಆರ್ ಬೆಲೆ 5 2 ಇಂಟು H ಬೆಲೆ 20 ಪ್ಲಸ್ ಆರ್ ಬೆಲೆ 5 ಪ್ಲಸ್ ಎಲ್ ಬೆಲೆ 13 = 22/7 ಇಂಟು 5 22 40 ಪ್ಲಸ್ 5 ಪ್ಲಸ್ 13 ಅಂದರೆ 18 ಆಯಿತು. = ಅಲ್ಲಿಗೆ 40 2 ಇಂಟು H 2 ಇಂಟು 20 ಪ್ಲಸ್ 5 ಪ್ಲಸ್ 13 ಇಲ್ಲಿ 1 2 ಇಂಟು 2r ಇಲ್ಲೊಂದು 2 ಬಿಟ್ಟಿದ್ದೀನಿ ಸಾರಿ 2 ಇಲ್ಲಿಗೆ 2 ಇಂಟು 5 ನಾನು ಇನ್ನೊಂದು ಸತಿ ಬರ್ಕೊಡ್ತೀನಿ. ಎಷ್ಟು ಬರುತ್ತೆ ನನಗೆ 2r ಅಂತಂದು ಹೇಳಿದರೆ 2rನಲ್ಲಿ 5 ಬರುತ್ತೆ. 2 ಇಂಟು 5 ಪ್ಲಸ್ ಎಲ್ ಬೆಲೆ 13 ಅಲ್ಲಿಗೆ ಪ್ಲಸ್ 5 2 10 ಪ್ಲಸ್ 13 ಆಯಿತು. ಅಲ್ಲಿಗೆ 22/7 ಇಂಟು 5 ಪ್ಲಸ್ 3 1 2 ಪ್ಲಸ್ 4 ಅಂದರೆ 63 ಆಯಿತು. 7 1 7 9 ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು 22 5 ಅಂದರೆ 5 2 10 1 ದಸ್ಕ 5 2 10 1 11 8 9 ಅಲ್ಲಿಗೆ 11 9 99/0
ಸೆಂಟಿಮೀಟರ್ ಸ್ಕ್ವಯರ್. ಇದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವಾಗಿರ್ತಕ್ಕಂಥದ್ದು. ಇದಿಷ್ಟನ್ನು ಕೂಡ ನಿಮ್ಮದು ಲೆಕ್ಕ 37ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಚಿತ್ರ ಮತ್ತು ಸೂತ್ರ ಕರೆಕ್ಟಾಗಿ ಗೊತ್ತಾದರೆ ನಾವು ಪೂರ್ತಿಯಾಗಿ ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ. ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ನೆಕ್ಸ್ಟ್ ಏನಿದೆ, ಪ್ರಮೇಯ ಇದೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಅಂದರೆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಆಗಿದೆ. ಫಸ್ಟು ಚಿತ್ರವನ್ನು ತಗೊಳ್ತೀನಿ ನಾನು. ಇದರಲ್ಲಿ ಎರಡು ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ಇದರಲ್ಲಿ ಬರ್ತಕ್ಕಂಥದ್ರಲ್ಲಿ ಎರಡು ಸಮರೂಪ ತ್ರಿಭುಜಗಳಲ್ಲಿ ಎ ಬಿ ಸಿ ಪಿ ಕ್ಯೂ ಆರ್ ಕೊಟ್ಟಿರೋ ದತ್ತಾಂಶವನ್ನು ಫಸ್ಟ್ ತಗೊಳ್ಳೋಣ. ದತ್ತ ಏನು ಕೊಟ್ಟಿದ್ದಾನೆ? ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಪಿ ಕ್ಯೂ ಆರ್. ಎರಡೂ ತ್ರಿಭುಜಗಳು ಸಮರೂಪಿ ಆದಮೇಲೆ ಅದರಲ್ಲಿ ಬರ್ತಕ್ಕಂಥ ಕೋನಗಳು ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಹಾಗೆಯೇ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಮತ್ತು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಹಾಗೆಯೇ ಅನುಪಾತ ಎ ಬಿ ಬೈ ಪಿ ಕ್ಯೂ is equal to BC by QR is equal to AC by PR. ಇದು ಕೊಟ್ಟಿರ್ತಕ್ಕಂಥದ್ದು. ನಾವೇನು ಮಾಡಬೇಕಿಲ್ಲಿ, ವಿಸ್ತೀರ್ಣಗಳ ಅನುಪಾತ ಅಂತ ಕೇಳಿದ್ದಾನೆ. ಅಂದರೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಮತ್ತು ಪಿ ಕ್ಯೂ ಆರ್ ಅನುಪಾತವನ್ನು ಅನುರೂಪ ಬಾಹುಗಳು ಅಂದರೆ ನಾವು ಬರ್ಕೊಟ್ಟಿರ್ತಕ್ಕಂಥ ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ಎ ಸಿ ಬೈ ಪಿ ಆರ್ನ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಅಂದರೆ ಸಾಧನೀಯ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಇದು ಒಂದು ಅನುಪಾತ. ಹಾಗೆಯೇ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್. ಇದು ಒಂದು ಅನುಪಾತ ಇರ್ತಕ್ಕಂಥದ್ದು. ಈ ಅನುಪಾತವನ್ನು ನಾವು ತೋರಿಸ್ಬೇಕು. ಇದಕ್ಕೆ ತೋರಿಸೋದಕ್ಕೆ ನಮಗೆ ಯಾವುದೇ ಒಂದು ತ್ರಿಭುಜವನ್ನು ತಗೊಂಡ್ರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ತಗೊಂಡಾಗ ಅರ್ಧ ಇಂಟು ಪಾದ ಇಂಟು ಎತ್ತರ ಬೇಕು. ಇಲ್ಲಿ ಪಾದ ಇದೆ, ಎತ್ತರ ಇಲ್ಲ ಅಂದಮೇಲೆ ನಾವು ರಚನೆಯನ್ನು ಮಾಡಿಕೊಳ್ಳೋಣ. ರಚನೆಯನ್ನು ತಗೊಳ್ಳೋಣ. ರಚನೆಗೆ ಎ ಇಂದ ಬಿ ಸಿಗೆ ಒಂದು ಲಂಬವನ್ನು ಎಳ್ಕೊಳ್ತೀನಿ. ಹಾಗೆಯೇ ಪಿ ಇಂದ ಕ್ಯೂ ಆರ್ಗೆ ಒಂದು ಲಂಬವನ್ನು ಎಳ್ಕೊಳ್ತೀನಿ. ಅಲ್ಲಿಗೆ ಎ ಬಿ ಸಿಗೆ ಲಂಬವಾಗಿ ಎ ಎಮ್, ಕ್ಯೂ ಆರ್ಗೆ ಲಂಬವಾಗಿ ಎನ್. ಅಲ್ಲಿಗೆ ಪಾದ ಸಿಗುತ್ತೆ, ಎತ್ತರ ಸಿಗುತ್ತೆ. ರಚನೆಯನ್ನು ನಾವು ತಗೊಳ್ಳೋದಾದರೆ ಏನಿದೆ ರಚನೆ? ಎ ಎಮ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಮತ್ತು ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಎಳೆಯಿರಿ. ಇದು ನಾವು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು. ಆಗಿದ್ಮೇಲೆ ಸಾಧನೆಯನ್ನು ತಗೊಳ್ಳೋಣ. ಸಾಧನೆಗೆ ಏನು ಮಾಡೋಣ? ಇಲ್ಲಿ ವಿಸ್ತೀರ್ಣ ಬೇಕಾಗಿರೋದ್ರಿಂದ ಫಸ್ಟ್ ಒಂದು ತ್ರಿಭುಜ ತಗೊಳ್ತೀನಿ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಪಾದ ಇಂಟು ಎತ್ತರ. ಅಲ್ಲಿಗೆ ಏನು ಬರುತ್ತೆ? ಅರ್ಧ. ಪಾದ ಯಾವುದು? ಬಿ ಸಿ. ಎತ್ತರ ಯಾವುದು? ಎ ಎಮ್. ಇದನ್ನು 1 ಅಂತ ಇಟ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ
ಇಸ್ ಈಕ್ವಲ್ ಟು ಅರ್ಧ ಪಾದ ಇಂಟು ಎತ್ತರ. ಅಲ್ಲಿಗೆ ಅದೇನು ಸಿಗುತ್ತೆ, ಅದರ ಪಾದವನ್ನು ತಗೊಂಡ್ರೆ ಪಾದ ಏನಿದೆ ನಮ್ಮದು ಕ್ಯೂ ಆರ್ ಇಂಟು ಪಿ ಎನ್. ಇದನ್ನು 2 ಅನುಪಾತ ಆಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ. ಅಲ್ಲಿಗೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಂದರೆ ಆಫ್ ಬಿ ಸಿ ಇಂಟು ಎ ಎಮ್, ಪಿ ಕ್ಯೂ ಆರ್ ವಿಸ್ತೀರ್ಣದ್ದು ಆಫ್ ಕ್ಯೂ ಆರ್ ಇಂಟು ಪಿ ಎನ್. ಅಲ್ಲಿಗೆ ನಮಗೆ ಬೆಲೆ ಏನಾಗುತ್ತೆ, ಆಫ್ ಕ್ಯಾನ್ಸಲ್ ಆಯಿತು. ಉಳಿತಕ್ಕಂಥದ್ದು ಬಿ ಸಿ ಬೈ ಇಂಟು ಎ ಎಮ್ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಪಿ ಎನ್. ಇದನ್ನು ನಾವು 3 ಅಂತ ಇಟ್ಕೊಳ್ಳೋಣ. ಇದು ಅನುಪಾತ ಬಂತು. ಆದರೆ ನಮಗೆ ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್ ಬೇಕಿಲ್ಲ. ಬೇಕಿರೋದು ಯಾವುದು, ಎ ಬಿ ಬೈ ಪಿ ಕ್ಯೂ ಸ್ಕ್ವಯರ್, ಬಿ ಸಿ ಬೈ ಕ್ಯೂ ಆರ್ ಸ್ಕ್ವಯರ್, ಎ ಸಿ ಬೈ ಪಿ ಆರ್ ಸ್ಕ್ವಯರ್ ಬೇಕು. ಅದಕ್ಕೋಸ್ಕರ ಏನು ಮಾಡೋಣ, 2 ತ್ರಿಭುಜಗಳನ್ನು ತಗೊಳ್ಳೋಣ. ಒಂದು ಎ ಬಿ ಎಮ್, ಇನ್ನೊಂದು ಪಿ ಕ್ಯೂ ಎನ್. ಅಂದರೆ ಇಲ್ಲಿ ತ್ರಿಭುಜಗಳಲ್ಲಿ ನಾವು ತಗೊಳ್ಳೋದಾದರೆ ಏನು ಸಿಗುತ್ತೆ, ಎ ಬಿ ಸಿ ತ್ರಿಭುಜದಲ್ಲಿ ಎ ಎಮ್ ಪರ್ಪೆಂಡಿಕ್ಯುಲರ್ ಅಂದರೆ ಇದು ಲಂಬಕೋನ, ಇದು ಒಂದು ಲಂಬಕೋನ. ಇದನ್ನು ಆ್ಯಂಗಲ್ 1, ಆ್ಯಂಗಲ್ 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಬಿ ಕೋನ ಮತ್ತು ಕ್ಯೂ ಕೋನ ಎರಡೂ ಕೂಡ ಸಮ. ಅದರಿಂದ ಆ್ಯಂಗಲ್ 3 ಮತ್ತು ಆ್ಯಂಗಲ್ 4 ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಕೋನ ನಿಯಮದಿಂದ ಈ 2 ತ್ರಿಭುಜಗಳು ಕೂಡ ಸಮರೂಪಿಗೆ ಆಗ್ತವೆ. ನೋಡೋಣ. ಫಸ್ಟ್ ಬಂತು ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ರಚನೆಯಿಂದ 90 ಡಿಗ್ರಿ ಆಗಿರೋದ್ರಿಂದ, ಹಾಗೆಯೇ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಯಾಕೆ, ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಪಿ ಕ್ಯೂ ಆರ್ ಅದರ ಅನುರೂಪ ಭಾಗಗಳು. ಕೋನ ನಿಯಮದ ಪ್ರಕಾರ 2 ತ್ರಿಭುಜಗಳು, ತ್ರಿಭುಜ ಎ ಬಿ ಎಮ್ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಪಿ ಕ್ಯೂ ಎನ್ ಆಯಿತು. ಈಗ ಇವುಗಳ ಅನುಪಾತ ಬರ್ಕೊಂಡ್ರೆ ಎ ಬಿ ಬೈ ಪಿ ಕ್ಯೂ, ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಎಮ್ ಬೈ ಕ್ಯೂ ಎನ್. ಇದು ಬಂತು ನಮಗೆ. ಇದರಲ್ಲಿ ನಾವು ಇದನ್ನು 4 ಅಂತ ಇಟ್ಕೊಳ್ಳೋಣ. ಈಗ ನಮ್ಮದು ಪಿ ಸಿ ಬೈ ಕ್ಯೂ ಆರ್ ಎ ಎಮ್ ಬೈ ಪಿ ಎನ್ ಅಂತಕ್ಕಂಥದ್ದು ಎ ಬಿ ಬೈ ಪಿ ಕ್ಯೂಗೆ ಸಮ ಇದೆ. ಆದರೆ ಎ ಬಿ ಬೈ ಪಿ ಕ್ಯೂ ಅಂತಕ್ಕಂಥದ್ದು ಬಿ ಸಿ ಬೈ ಕ್ಯೂ ಆರ್ ಎ ಸಿ ಬೈ ಪಿ ಆರ್ಗೂ ಕೂಡ ಸಮ ಇದೆ. ಇದನ್ನು ನಾನೇನು ಮಾಡ್ಕೊಳ್ತೀನಿ, 5 ಅಂತ ತೊಗೊಳ್ತೀನಿ. ಅಲ್ಲಿಗೆ ನಮಗೆ 5ನೇ ಸಮೀಕರಣ, 3ನೇ ಸಮೀಕರಣ, 4ನೇ ಸಮೀಕರಣ ಇವನ್ನು ಹೋಲಿಕೆ ಮಾಡಿದರೆ ಬಿ ಸಿ ಬೈ ಕ್ಯೂ ಆರ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಬರುತ್ತೆ, ಎ ಬಿ ಬೈ ಪಿ ಕ್ಯೂಗೂ ಬರುತ್ತೆ, ಎ ಸಿ ಬೈ ಪಿ ಆರ್ಗೂ ಬರುತ್ತೆ. ಅಂದಮೇಲೆ ಬಿ ಸಿ ಬೈ ಕ್ಯೂ ಆರ್ ಬಂದು ಎ ಎಮ್ ಬೈ ಪಿ ಎನ್ ಅಂತಕ್ಕಂಥದ್ದು ಎ ಬಿ ಬೈ ಪಿ ಕ್ಯೂ ಇದೆ. ಎ ಬಿ ಬೈ ಪಿ ಕ್ಯೂ ಯಾವುದಕ್ಕೆ ಸಮ ಇದೆ, ಬಿ ಸಿ ಬೈ ಕ್ಯೂ ಆರ್ಗೆ ಸಮ ಇದೆ. ಅಂದಮೇಲೆ ನಾನು ಇದನ್ನು ಹೋಲಿಕೆ ಮಾಡ್ಕೊಂಡು ಬರೆಯೋದಕ್ಕೆ ಸಾಧ್ಯತೆ ಇದೆ. ಅದನ್ನು ತಗೊಳ್ತೀನಿ. 3, 4 ಮತ್ತು 5ರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಂಟು ಯಾವುದನ್ನು ಬರೀಬೋದು, ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಬಿ ಇಂಟು ಎ ಬಿ
ಎ ಬಿ ಸ್ಕ್ವಯರ್ ಪಿ ಇಂಟು ಟಿ ಪಿ ಕ್ಯೂ ಸ್ಕ್ವಯರ್. ಇದನ್ನೇ ನಾವೇನು ಬರ್ಕೋಬೋದು, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವಯರ್. ಆದರೆ ಎ ಬಿ ಬೈ ಪಿ ಕ್ಯೂ ಯಾವುದಕ್ಕೆ ಸಮ ಇದೆ? ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್, ಎ ಸಿ ಬೈ ಪಿ ಆರ್ ಆದಮೇಲೆ ಅಷ್ಟು ಅನುಪಾತಗಳಿಗೂ ಕೂಡ ಅನ್ವಯಿಸುತ್ತೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ is equal to AB by PQ whole square is equal to BC by QR whole square is equal to AC by PR whole square. ಇದಿಷ್ಟು ಕೂಡ ನಮಗೆ ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ. ಇದಷ್ಟನ್ನು ಕೂಡ ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.